ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಬೆಳಗಾವಿ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ 29ಕ್ಕೆ ಏರಿಕೆ, ಅರಣ್ಯಾಧಿಕಾರಿಗಳಿಂದ ಮುಂದುವರಿದ ಚಿಕಿತ್ಸೆ. 6 ತಿಂಗಳಿನಿಂದ ಸಂಪೂರ್ಣ ಭರ್ತಿಯಾಗಿ ವಿಶಿಷ್ಟ ದಾಖಲೆ ಬರೆದ ಕೃಷ್ಣರಾಜಸಾಗರ ಅಣೆಕಟ್ಟು. ಬೆಂಗಳೂರಿನ ಜಿಕೆವಿಕೆ ಕೃಷಿ ಮೇಳಕ್ಕೆ ಇಂದು ತೆರೆ, ಲಕ್ಷಾಂತರ ಮಂದಿ ಭಾಗಿ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ. ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಕಿರುಮೃಗಾಲಯದಲ್ಲಿ ಗಳಲಿ ರೋಗದಿಂದಾಗಿ ಕಳೆದ 3 ದಿನಗಳಿಂದ ಸಾವನ್ನಪ್ಪಿರುವ ಕೃಷ್ಣಮೃಗಗಳ ಸಂಖ್ಯೆ 29ಕ್ಕೆ ಏರಿದೆ. ಇಂದು ಮುಂಜಾನೆ ಮತ್ತೊಂದು ಕೃಷ್ಣಮೃಗ ಸಾವನ್ನಪ್ಪಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇಂದು ಮುಂಜಾನೆ ಬೆಂಗಳೂರಿನಿಂದ ಆಗಮಿಸಿದ ತಜ್ಞ ವೈದ್ಯರ ತಂಡ ಮೃಗಾಲಯದಲ್ಲಿ 4 ಕೃಷ್ಣಮೃಗಗಳ ಶವ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ವಾಯುಭಾರ ಕುಸಿತದಿಂದ ಉಂಟಾದ ಮಳೆ ಹಾಗೂ ಚಳಿ ಮತ್ತು ಉಷ್ಣತೆಯ ಪ್ರಮಾಣ ತೀರಾ ಕಡಿಮೆಯಾಗಿದ್ದರಿಂದ ಪ್ಯಾಕ್ಸರಲ್ ಮಲ್ಟೋಸಿರಾ ಸೋಂಕು ಹರಡಿ ಕೃಷ್ಣಮೃಗಗಳ ಸಾವು ಉಂಟಾಗಿದೆ ಎಂದು ಆಕಾಶವಾಣಿಗೆ ತಜ್ಞ ವೈದ್ಯರಾದ ಡಾ ಚಂದ್ರಶೇಖರ್ ತಿಳಿಸಿದ್ದಾರೆ. ಸಮ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಬಹುದು. ಯಾಕೆಂದ್ರೆ ಎಲ್ಲ ಆರ್ಗನ್ಸ್ ಅಲ್ಲೂ ಕೂಡ ಹೆಮರೇಜಸ್ ಇತ್ತು. ಎಲ್ಲ ಇದು ಲೀಷನ್ಸ್ ನೋಡಿದ್ರೆ ಇಟ್ ಅಪಿಯರ್ಸ್ ಟು ಬಿ ಸಮ್ ಕೈಂಡ್ ಆಫ್ ಹೆಮರೇಜಿಕ್ ಸೆಪ್ಟಿಸಿಮಿಯಾ ಅಂತ ಹೇಳ್ಬಿಟ್ಟು, ಅಂದ್ರೆ ಪ್ಯಾಸ್ಚುರಲ್ಲ ಮಲ್ಟೋಸಿಡಾ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಕಾಸ್ ಮಾಡ್ತಕ್ಕಂಥ ಡಿಸೀಸ್ ಅಂತ ಗೊತ್ತಾಯ್ತು. ಅಥವಾ ಇನ್ನೊಂದು ಕ್ಲಾಸ್ಟ್ರಿಡಿಯಲ್ ಅಂತ ಅನರಬಿಕ್ ಬ್ಯಾಕ್ಟೀರಿಯಾ ಬರುತ್ತೆ, ಅಥವಾ ಇದು HS ಅಂದ್ರೆ ಏರೋಬಿಕ್ ಬ್ಯಾಕ್ಟೀರಿಯಾ. ಸೊ ಈ HS ಅಥವಾ ಈ ಬೇರೆ ಕ್ಲಾಸ್ಟ್ರಿಡಿಯಲ್ ಇನ್ಫೆಕ್ಷನ್ ಅಂತಕ್ಕಂಥದ್ದು ನಮ್ದು ಲ್ಯಾಬೊರೇಟರಿ ವರದಿ ಬಂದ ನಂತರ ಅದನ್ನ ಕನ್ಫರ್ಮೇಟರಿ ಆಗಿ ಹೇಳ್ಬೋದು. ಈಗ ಮಿಕ್ಕಿರೋದು 9 ಬ್ಲಾಕ್ ಬಾಕ್ಸ್ ಏನಿದೆ ಅವು ಸೇಫ್ ಇದಾವೆ, ಆಕ್ಟಿವ್ ಇದಾವೆ. ಸೊ ಅವಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ 2 days ಬ್ಯಾಕ್ ಇಟ್ ಸೆಲ್ಫ್, ಸಸ್ಪೆಕ್ಟಿಂಗ್ ಫಾರ್ ದಿ ಬ್ಯಾಕ್ಟೀರಿಯಲ್ ಡಿಸೀಸ್. ಆರಂಭದಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದರೂ ನಿಯಂತ್ರಣ ಸಾಧ್ಯವಾಗಿಲ್ಲ. ಇಂದು ಮುಂಜಾನೆ ಶವಪರೀಕ್ಷೆ ನಡೆಸಲಾಗಿದ್ದು ಮಂಗಳವಾರ ವರದಿ ನೀಡಲಾಗುವುದು ಎಂದು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುನೀಲ್ ಪನ್ವಾರ ತಿಳಿಸಿದ್ದಾರೆ. ಕೃಷ್ಣ ಮೃಗಗಳನ್ನು ಪ್ರತ್ಯೇಕವಾಗಿರಿಸಿ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ರಾಣಿ ಚೆನ್ನಮ್ಮ ಜೂನಲ್ಲಿ ಆಲ್ಮೋಸ್ಟ್ 29 ಕೃಷ್ಣ ಮೃಗ ಸತ್ತಿದೆ. ಸೊ ಇದಕ್ಕಾಗಿ ಬಹಳ ಗಂಭೀರವಾಗಿ ನಾವು ಎಲ್ಲ ಝೂ ಅಥಾರಿಟಿ ಕಡೆಯಿಂದ ಮತ್ತು ಝೂ ಅಡ್ಮಿನಿಸ್ಟ್ರೇಷನ್ ಏನಿದೆ ಬಹಳ ಗಂಭೀರವಾಗಿ ತಗೊಂಡು ಇಮಿಡಿಯೇಟ್ಲಿ ಇದಕ್ಕೆ ಕಾರಣ ಏನಿದೆ ಅಂತ ನೋಡ್ಲಿಕ್ಕೆ ಬೆಂಗಳೂರಿಂದ ಒಂದು ಟೀಮ್ ಬಂದಿತ್ತು. ಅವರು ಎಲ್ಲ ಪೋಸ್ಟ್ ಮಾರ್ಟಮ್ ಮತ್ತು ಎಲ್ಲ ನೋಡಿದಾಗ ನಮ್ಗೆ ಸ್ಟ್ರಾಂಗ್ ಚಾನ್ಸಸ್ ಆರ್ ದಟ್ ಇದು ಹೆಮೊರೇಜಿಕ್ ಸೆಪ್ಟಿಸಿಮಿಯಾ ಅಂತ ಒಂದು ರೋಗ ಇರುತ್ತೆ ಕೆಟಲ್ನಲ್ಲಿ. ಇದು ಆ ಕೇಸ್ ಅಂತ ಕಾಣ್ತಾ ಇದೆ. ಸೊ ಇದರಲ್ಲಿ ಇವಾಗ ಏನಿದೆ, ಇದು ವೆರಿ ಕಂಟೇಜಿಯಸ್ ಡಿಸೀಸ್, ಅಂದ್ರೆ ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕಾಗಿ ಬೇರೆ ಪ್ರಾಣಿಗಳಿಗೆ ಈಗ ಸ್ಪ್ರೆಡ್ ಆಗಬಾರ್ದು, ಅದಕ್ಕಾಗಿ ಏನೇನ್ ಪ್ರಿಕಾಷನ್ ತಗೊಳ್ಬೇಕು ನಾವೆಲ್ಲ ಮಾಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆ ಕಳೆದ 6 ತಿಂಗಳಿನಿಂದ ಸಂಪೂರ್ಣ ಭರ್ತಿಯಾಗಿ ವಿಶಿಷ್ಟ ದಾಖಲೆ ಬರೆದಿದೆ. ಈ ವರ್ಷ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿದ ಪರಿಣಾಮ ಜೂನ್ ಆರಂಭದಲ್ಲಿಯೇ ಭರ್ತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ದರು. ತದನಂತರ ಸುರಿದ ಭಾರೀ ಮಳೆಗೆ ಕಳೆದ ಜೂನ್ನಿಂದ ಈವರೆಗೆ 3 ಬಾರಿ ಅಪಾಯದ ಮಟ್ಟ ಮೀರಿ ಹರಿದಿದೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ ಅಣೆಕಟ್ಟೆ ಭರ್ತಿಯಾದ ಜೂನ್ ತಿಂಗಳಿನಿಂದ ಈವರೆಗೆ 124 ಅಡಿ ಪ್ರಮಾಣದ ನೀರನ್ನು ಕಾಪಾಡಿಕೊಂಡು ಬಂದಿರುವುದು ವಿಶೇಷ. ಇದರ ಜೊತೆಗೆ ಮಂಡ್ಯ ಜಿಲ್ಲೆಯ ಕೃಷಿ ಬೆಳೆಗಳಿಗೆ ಸಮರ್ಪಕ ನೀರು ಒದಗಿಸಿದ್ದು ನಾಲೆ, ಕೆರೆಗಳನ್ನು ಸಹ ಭರ್ತಿ ಮಾಡಲಾಗಿದೆ. ಇಡೀ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರನ್ನು ಸಮರ್ಪಕವಾಗಿ ಸರಬರಾಜು ಮಾಡಲಾಗಿದೆ. ತಮಿಳುನಾಡಿಗೆ ನೀಡಬೇಕಾದ ನೀರಿನ ಪ್ರಮಾಣಕ್ಕಿಂತ ಹೆಚ್ಚು ನೀರು ಬಿಡಲಾಗಿದೆ. ಆದರೂ ಕೆಆರ್ಎಸ್ ಅಣೆಕಟ್ಟು ಇನ್ನೂ ಭರ್ತಿಯಾಗಿಯೇ ಇರುವುದು ದಾಖಲೆಯಾಗಿದೆ. ಕಳೆದ 3 ದಿನಗಳಿಂದ ಬೆಂಗಳೂರು ಹೆಬ್ಬಾಳದ ಜಿಕೆವಿಕೆ ಆವರಣದಲ್ಲಿ ನಡೆಯುತ್ತಿರುವ ಕೃಷಿ ಮೇಳಕ್ಕೆ ಇಂದು ತೆರೆ ಬೀಳಲಿದೆ. ಈ ಬಾರಿ ಮೇಳದಲ್ಲಿ 50 ಲಕ್ಷ ರೂಪಾಯಿ ಬೆಲೆ ಬಾಳುವ ಜಾಫರಬಾದಿ ಕೋಣ ವಿಶೇಷ ಆಕರ್ಷಣೆಯಾಗಿದೆ. ಕೃಷಿ ಮೇಳವು ಕೃಷಿ ಉತ್ಪನ್ನಗಳ ಜೊತೆಗೆ ಕೃಷಿಯ ಅರಿವನ್ನು ಹಂಚುತ್ತಿದೆ. ನಾನಾ ಬಗೆಯ ಕೃಷಿ ಬೆಳೆ ಉತ್ಪನ್ನಗಳನ್ನು ಪರಿಚಯಿಸುತ್ತಿದೆ. ನವೆಂಬರ್ 13ರಂದು ಆರಂಭವಾದ ಮೇಳದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ದಾರೆ. ಮೇಳದಲ್ಲಿ ಧಾರವಾಡ, ರಾಯಚೂರು, ಶಿವಮೊಗ್ಗ, ಬಾಗಲಕೋಟೆ ಕೃಷಿ ವಿದ್ಯಾಲಯಗಳು ಮಳಿಗೆಗಳನ್ನು ತೆರೆದಿವೆ. ಈ ಬಾರಿ ಹಸಿ ಅವರೆಕಾಯಿ, ಹೆಸರುಕಾಳು, ತೊಗರಿಕಾಯಿ, ಹಲಸಂದೆ, ಬಟಾಣಿ ಇತ್ಯಾದಿ ಧಾನ್ಯಗಳನ್ನು ಬಿಡಿಸುವ ಯಂತ್ರಗಳನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಆವಿಷ್ಕರಿಸಿದ್ದು ಗಮನ ಸೆಳೆಯುತ್ತಿದೆ. ಯುವ ಜನತೆ ದೇಶದ ಏಕತೆ, ಐಕ್ಯತೆ ಮತ್ತು ಘನತೆಯನ್ನು ಎತ್ತಿ ಹಿಡಿಯುವ ಮೂಲಕ ಭಾರತ ವಿಶ್ವದ ಹಿರಿಯಣ್ಣನಾಗಬೇಕೆಂಬ ಕನಸನ್ನು ನನಸಾಗಿಸಬೇಕು ಎಂದು ಚಿತ್ರದುರ್ಗ ಲೋಕಸಭಾ ಸದಸ್ಯ ಗೋವಿಂದ ಕಾರಜೋಳ ಕರೆ ನೀಡಿದ್ದಾರೆ. ದಾವಣಗೆರೆಯಲ್ಲಿಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜನ್ಮ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಏಕತಾ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಪಟೇಲ್ ಅವರ ಕನಸುಗಳನ್ನು ಸಾಕಾರಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ 7:05, ಮಧ್ಯಾಹ್ನ 12 ಮತ್ತು 2:30 ಹಾಗೂ ಸಂಜೆ 6:40ಕ್ಕೆ. ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ 7:35, ಮಧ್ಯಾಹ್ನ 1:10 ಹಾಗೂ ಸಂಜೆ 7:35ಕ್ಕೆ ಪ್ರಸಾರ ಮಾಡಲಾಗುತ್ತದೆ. ಈ ಎಲ್ಲಾ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ, ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು. ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಪೌರ ಕಾರ್ಮಿಕರಿಗೆ, ಆಟೋ ಟಪ್ಪರ್ ಚಾಲಕರಿಗೆ ಹಾಗೂ ಲೋಡರ್ಗಳ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 45 ನಮ್ಮ ಕ್ಲಿನಿಕ್ಗಳಲ್ಲಿ ಹಾಗೂ 28 ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಟ್ಟು 73 ಸ್ಥಳಗಳಲ್ಲಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಅಭಿವೃದ್ಧಿ ಅಪರ ಆಯುಕ್ತ ದಲ್ಜಿತ್ ಕುಮಾರ್ ತಿಳಿಸಿದ್ದಾರೆ. ನಗರ ನೈರ್ಮಲ್ಯ ಕಾಪಾಡುವವರ ಆರೋಗ್ಯ ಕಾಪಾಡುವುದು ಆದ್ಯ ಕರ್ತವ್ಯವಾಗಿದ್ದು, ಎಲ್ಲಾ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಆರೋಗ್ಯ ತಪಾಸಣೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರೈಲ್ವೆ ಪ್ರಯಾಣಿಕರು ರೈಲು ನಿಲ್ದಾಣಗಳ ಸ್ಟಾಲ್ಗಳಲ್ಲಿ ಆಹಾರ ಮತ್ತು ಇತರ ವಸ್ತುಗಳನ್ನು ಖರೀದಿಸಿದಾಗ ಡಿಜಿಟಲ್ ವಿಧಾನದ ಮೂಲಕ ಪಾವತಿಸಬೇಕೆಂದು ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗ ಮನವಿ ಮಾಡಿದೆ. ಡಿಜಿಟಲ್ ಪಾವತಿಯು ಅತ್ಯಂತ ಸುಲಭ, ತ್ವರಿತ ಮತ್ತು ಪಾರದರ್ಶಕ ಪಾವತಿ ವಿಧಾನವಾಗಿದ್ದು, ಚಿಲ್ಲರೆಯ ಜಂಜಾಟವಿಲ್ಲದೆ ಸರಿಯಾದ ಮೊತ್ತ ಪಾವತಿಸಲು ಪ್ರಯಾಣಿಕರು ಡಿಜಿಟಲ್ ಪಾವತಿ ವಿಧಾನವನ್ನು ಬಳಸುವಂತೆ ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಪ್ರಾಣೇಶ್ ಕೆಎನ್ ತಿಳಿಸಿದ್ದಾರೆ. ರೈಲು ಪ್ರಯಾಣಿಕರೇ, ರೈಲು ನಿಲ್ದಾಣಗಳ ಸ್ಟಾಲ್ಗಳಲ್ಲಿ ನೀವು ಆಹಾರ ಮತ್ತು ಇತರ ವಸ್ತುಗಳನ್ನು ಖರೀದಿಸಿದಾಗ ದಯವಿಟ್ಟು ಡಿಜಿಟಲ್ ವಿಧಾನದ ಮೂಲಕ ಪಾವತಿಸಿ. ಡಿಜಿಟಲ್ ಪಾವತಿಯು ಅತ್ಯಂತ ಸುಲಭ, ತ್ವರಿತ ಮತ್ತು ಪಾರದರ್ಶಕ ಪಾವತಿ ವಿಧಾನವಾಗಿದ್ದು, ಇದರಿಂದ ಸರಿಯಾದ ಮೊತ್ತ ಪಾವತಿಸಲು ಚಿಲ್ಲರೆಗಾಗಿ ಹುಡುಕುವ ಜಂಜಾಟ ಇರುವುದಿಲ್ಲ. ನಿಮ್ಮ ಅನುಕೂಲಕ್ಕಾಗಿ ಡಿಜಿಟಲ್ ಪಾವತಿ ವಿಧಾನವನ್ನು ಬಳಸಿ. ಕಲಬುರಗಿಯ ಚಿತ್ತಾಪುರದಲ್ಲಿ ಇಂದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಪಥ ಸಂಚಲನ ಬಿಗಿ ಬಂದೋಬಸ್ತ್ನಲ್ಲಿ ನಡೆಯಲಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ 1200ಕ್ಕೂ ಹೆಚ್ಚು ಪೊಲೀಸರನ್ನು ನೇಮಿಸಲಾಗಿದೆ. ಹಲವು ಷರತ್ತುಗಳ ನಡುವೆ ಇಂದು ಮಧ್ಯಾಹ್ನ 3ರಿಂದ ಸಂಜೆ 5:30 ಅವಧಿಯವರೆಗೆ ಪಥ ಸಂಚಲನ ನಡೆಯಲಿದೆ. 350 ಮಂದಿ ಗಣವೇಷಧಾರಿಗಳು ಪಥ ಸಂಚಲನದಲ್ಲಿ ಭಾಗಿಯಾಗಲಿದ್ದಾರೆ. ಚಿತ್ತಾಪುರದ ಬಜಾಜ್ ಕಲ್ಯಾಣ ಮಂಟಪದ ಬಳಿಯಲ್ಲಿ ಶಂಖನಾದ ಮಾಡುವ ಮೂಲಕ ಪಥ ಸಂಚಲನ ಆರಂಭಿಸಲು ಉದ್ದೇಶಿಸಲಾಗಿದೆ. ಪುರಸಭೆಯಿಂದ 12 ಮತ್ತು ಪೊಲೀಸ್ ಇಲಾಖೆಯಿಂದ 44 ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಪಥ ಸಂಚಲನ ಮಾರ್ಗದಲ್ಲಿ 10 ಡ್ರೋನ್ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸುಲು ಮಾಹಿತಿ ನೀಡಿದ್ದಾರೆ. ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಮಂಡ್ಯ ಜಿಲ್ಲೆ ಮೇಲುಕೋಟೆ ದೇವಾಲಯದ ಆವರಣದಲ್ಲಿ ಮಂಗಗಳ ಹಾವಳಿ ಹೆಚ್ಚಾಗಿರುವುದರಿಂದ 100ಕ್ಕೂ ಹೆಚ್ಚು ಕೋತಿಗಳನ್ನು ಹಿಡಿದು ಅರಣ್ಯಕ್ಕೆ ಬಿಡಲಾಗಿದೆ. ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ, ಯೋಗ ನರಸಿಂಹಸ್ವಾಮಿ ದೇವಾಲಯದ ಆವರಣ, ಕಲ್ಯಾಣಿ, ಧನುಷ್ಕೋಟಿ ಸೇರಿದಂತೆ ಹಲವೆಡೆ ಭಕ್ತರಿಗೆ ಕೋತಿಗಳು ತೊಂದರೆ ನೀಡುತ್ತಿದ್ದುವು. ದೇವಾಲಯದ ಆಡಳಿತ ಮಂಡಳಿ, ಅರಣ್ಯ ಇಲಾಖೆ ಹಾಗೂ ಮೇಲುಕೋಟೆ ಗ್ರಾಮ ಪಂಚಾಯಿತಿ ಸಹಕಾರದಲ್ಲಿ 100ಕ್ಕೂ ವಾನರ ಸೇನೆಯನ್ನು ಹಿಡಿದು ಅರಣ್ಯಕ್ಕೆ ರವಾನಿಸಲಾಗಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ. ಎಚ್ಎಎಲ್ 3ನೇ ಹಂತದ ಹಿರಿಯ ಹಾಗೂ ಕಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ವೇದಿಕೆಯಿಂದ ಇಂದು ಬೆಂಗಳೂರಿನಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಆಯೋಜಿಸಲಾಗಿದೆ. ವಿಶೇಷ ಆಹ್ವಾನಿತರಾಗಿ ದೂರದರ್ಶನದ ನಿವೃತ್ತ ಅಧಿಕಾರಿ ಡಾ ಬಾನಂದೂರು ಕೆಂಪಯ್ಯ ಭಾಗವಹಿಸಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಮತ್ತು ಚಂಡೀಗಢ ತಂಡಗಳ ನಡುವೆ ರಣಜಿ ಕ್ರಿಕೆಟ್ ಪಂದ್ಯ ನಡೆಯುತ್ತಿದೆ. ಇತ್ತೀಚಿನ ವರದಿ ಬಂದಾಗ ಕರ್ನಾಟಕ 3 ವಿಕೆಟ್ ನಷ್ಟಕ್ಕೆ 129 ರನ್ ಗಳಿಸಿ ಆಡುತ್ತಿದೆ. ಕರುಣ್ ನಾಯರ್ 73 ಹಾಗೂ ಸ್ಮರಣ್ ರವಿಚಂದ್ರನ್ 32 ರನ್ ಗಳಿಸಿ ಆಡುತ್ತಿದ್ದಾರೆ. ನಾಯಕ ಮಯಾಂಕ್ ಅಗರ್ವಾಲ್ 9 ರನ್ ಗಳಿಸಿ ಔಟ್ ಆಗಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಗಾವಿ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ 29ಕ್ಕೆ ಏರಿಕೆ, ಅರಣ್ಯಾಧಿಕಾರಿಗಳಿಂದ ಮುಂದುವರೆದ ಚಿಕಿತ್ಸೆ. 6 ತಿಂಗಳಿನಿಂದ ಸಂಪೂರ್ಣ ಭರ್ತಿಯಾಗಿ ವಿಶಿಷ್ಟ ದಾಖಲೆ ಬರೆದ ಕೃಷ್ಣರಾಜಸಾಗರ ಅಣೆಕಟ್ಟು. ಬೆಂಗಳೂರಿನ ಜಿಕೆವಿಕೆ ಕೃಷಿ ಮೇಳಕ್ಕೆ ಇಂದು ತೆರೆ, ಲಕ್ಷಾಂತರ ಮಂದಿ ಭಾಗಿ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.